श्रीराम समर्थ श्री एकनाथ ಶುಕಾದಿಕ ರಂಗಲೆ ರಂಗಿ ಯಾಚಿ ಮಾರ್ಗಿ ಆಮಿ ಜಾವು. ಶುಕಾದಿಗಳು ಯಾವುದರಲ್ಲಿ ಮಗ್ನರಾಗಿರುವರೋ ನಾವು ಅದೇ ಮಾರ್ಗವನ್ನು ಅನುಸರಿಸುತ್ತೇವೆ. ಕನ್ಯಾಪುತ್ರ ಮಾঝে ನ ಕರಿ ಸಾಯಾಸ ರಾಮನಾಮೇ ಉದಾಸ ವೃತ್ತಿ ಕರಿ ಸದಾ ಸಮಾಧಾನ ರಾಮನಾಮ ಚಿಂತನ ನಿಷಿದಿನಿ ಧ್ಯಾನ ಏಕಾ ಜನಾರ್ದನಿ ಕಾಯ ವಾಚ ಮನಿ ರಾಮನಾಮ. ಕನ್ಯಾಪುತ್ರರಾದವರು ನನಗೆ ಯಾವುದೇ ರೀತಿ ಸಹಾಯ ಮಾಡಲಾರರು. ನಾನು ರಾಮನಾಮಸ್ಮರಣೆಯಿಂದ ನನ್ನ ವೃತ್ತಿಗಳನ್ನು ಉದಾಸ ಮಾಡಿಕೊಳ್ಳುತ್ತೇನೆ. ಮನೋವೃತ್ತಿಗಳನ್ನು ಸಮಾಧಾನಪಡಿಸಿಕೊಂಡು ಹಗಲು ರಾಮನಾಮ ಚಿಂತನೆಯಲ್ಲಿರಬೇಕು. ಶ್ರೀ ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ ಕಾಯ ವಾಚ ಮನಸ ರಾಮನಾಮ ಧ್ಯಾನವೇ ಇರುತ್ತದೆ. ಜನಾರ್ದನೆ ಮತ ಸಾಂಗೀತಲ ಮಂತ್ರ ರಾಮನಾಮ ಪವಿತ್ರ ಜಪಕರಿ ಏಕಾ ಜನಾರ್ದನಿ ತಾಪೂನಿ ಸಂಶಯವು ನಾಮ ಮುಖಿ ರಾಹೋ ಪ್ರೇಮ ಕೋಟಿ. ಶ್ರೀ ಏಕನಾಥ ಭಕ್ತರು ಅನ್ನುವುದೇನೆಂದರೆ ಶ್ರೀ ಜನಾರ್ದನ ಪಂಥರು ನನಗೆ ಪವಿತ್ರವಾದ ರಾಮನಾಮ ಮಂತ್ರವನ್ನು ಜಪ ಮಾಡಲು ಹೇಳಿರುತ್ತಾರೆ. ಎಲ್ಲ ಸಂಶಯಗಳನ್ನು ಬಿಟ್ಟು ಮುಖದಲ್ಲಿ ನಾಮ ಹೃದಯದಲ್ಲಿ ಪ್ರೇಮ ತುಂಬಿಕೊಳ್ಳಬೇಕು. ಸಾಪಡಲೆ ವರ್ಮ ಅಮ್ಮ ಗಜನಿ ಏಕಾ ಜನಾರ್ದನಿ ನಾಮಗೇವು ಗಾವು. ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ ನಮಗೆ ಈ ಜನ್ಮದಲ್ಲಿ ರಹಸ್ಯ ಅರ್ಥವಾಗಿರುತ್ತದೆ. ಆದ್ದರಿಂದ ನಾವು ನಿರಂತರ ನಾಮವನ್ನೇ ಸ್ಮರಿಸೋಣ. ಸಾವಧ ಐಕೆ ಸಾಧನಿ ಪ್ರವೇಶತ ರಾಮಾನುಸಂಧಾನಿ ಚಿತ್ತಪಣ ಬಿಸರೂನಿ ರಾಮ ಹೂವುನಿ ಸ್ವಯೇರಾಗಿ. ಸೀತಾದೇವಿಯು ಮಂಡೋದರಿಗೆ ಹೇಳುತ್ತಾಳೆ, ಹೇ ಸಖಿ, ನೀನು ಸಾವಧಾನವಾಗಿ ಕೇಳು. ರಾಮನಾಮದ ಅನುಸಂಧಾನ ಹತ್ತಿತೆಂದರೆ ಚಿತ್ತವು ಚಿತ್ತತನವನ್ನು ಮರೆತು ರಾಮನೇ ಆಗಿಬಿಡುತ್ತದೆ. ಆಸನಿ ಶಯನಿ ಆಮ್ಹ ಅನೀಕ ಬೋದು ಏಕಾ ಜನಾರ್ದನಿ ಗೋಡ ಲಾವಿಡ ವೇದು. ಜಾಗೃತಿ ಜೇ ಜೇ ದಿಸೆ ತೇತೆ ರಾಮ ಹಸೆ ಸ್ವಪ್ನಿ ಜೇ ಆಭಾಸೆ ತೇ ಹಿ ರಾಮ. ಸುಷುಪ್ತಿ ಚೇ ಸುಖ ಕೇವಲ ರಾಮ ದೇಖ ರಾಮ ವಿನ ಅನಿಕ ನಾಹಿ ನಾಹಿ. ಶಬರಿಯು ತನ್ನ ಅವಸ್ಥೆಯನ್ನು ಕುರಿತು ಹೇಳುತ್ತಾರೆ. ಕುಳಿತಾಗ ನಿಂತಾಗ ಮಲಗಿದಾಗ ನಮಗೆ ಅದೇ ಚಿಂತನೆ, ಅದೇ ನಮ್ಮ ಮನಸ್ಸಿಗೆ ರುಚಿಸುವಂತಾಗಿದೆ. ಜಾಗೃತ ಅವಸ್ಥೆಯಲ್ಲಿ ಕಾಣುವುದೆಲ್ಲವೂ ರಾಮನೇ ಆಗಿರುತ್ತದೆ. ಸ್ವಪ್ನದಲ್ಲಿ ಕಾಣುವುದೆಲ್ಲ ರಾಮನೇ. ಸುಷುಪ್ತಿಯ ಸುಖವು ರಾಮನೇ ಆಗಿರುತ್ತದೆ. ರಾಮನ ಹೊರತು ಬೇರೆ ಯಾವುದೂ ಇಲ್ಲ. ಸೇವೂನಿ ನಾಮಾಚೆ ಅಮೃತ ಏಕಾ ಜನಾರ್ದನ ಧಾಲ ತೃಪ್ತ ಮಣೋನಿ ಸರ್ವಾಚೆ ಸಾಂಗತ ನಾಮವಾಚೆ ವೇ. ಶ್ರೀ ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ ನಾವು ನಾಮಾಮೃತವನ್ನು ಸೇವಿಸಿ ತೃಪ್ತರಾಗಿರುತ್ತೇವೆ. ಆದ್ದರಿಂದ ಎಲ್ಲರಿಗೂ ನಾಮ ತೆಗೆದುಕೊಳ್ಳಿರೆಂದು ಹೇಳುತ್ತೇವೆ. ಕರಾವೇ ಚಿಂತನ ಕಾಯ ವಾಚ ಅಣಿ ಮನ ಸಂತಾಚೆ ಚರಣ ನಿತ್ಯಕಾಲ ಚಿಂತಾವೆ. ಚಿಂತನ ಆಸನಿ ಶಯನಿ ಭೋಜನಿ ಆನಿ ಗಮನಾಗಮನಿ ಸರ್ವಕಾಲ ನಿಜ ಧ್ಯಾನಿ ಚಿಂತನ ರಾಮಕೃಷ್ಣಾಚೆ. ಚಿಂತನ ಹೇಚಿ ತಪ ಥೋರ ಚಿಂತನೆ ಸಾಧೆ ಸರ್ವ ಸಂಸಾರ ಏಕಾ ಜನಾರ್ದನಿ ನಿರ್ಧಾರ ನಾಮಸ್ಮರಣ ಚಿಂತನಿ. ಶ್ರೀ ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ ಕಾಯ ವಾಚ ಮನಸ ಭಗವಂತನ ಚಿಂತನೆ ಮಾಡಬೇಕು. ಸಂತರ ಚರಣಗಳನ್ನು ನಿತ್ಯ ಚಿಂತಿಸಬೇಕು. ಚಿಂತನವು ಕುಳಿತಾಗ ಮಲಗಿದಾಗ ತಿನ್ನುವಾಗ ಹಾಗೂ ಅಡ್ಡಾಡುವಾಗಿರಬೇಕು. ಶ್ರೀರಾಮಕೃಷ್ಣವೆಂಬ ಚಿಂತನೆಯು ಸರ್ವಕಾಲದಲ್ಲಿ ಇರಬೇಕು. ಚಿಂತನವೇ ಬಹಳ ದೊಡ್ಡ ತಪಶ್ಚರ್ಯವಾಗುತ್ತದೆ. ಚಿಂತನೆಯಿಂದ ಸರ್ವ ಸಂಸಾರವು ಸಾಧಿಸುತ್ತದೆ. ಆದ್ದರಿಂದ ನಾಮಸ್ಮರಣೆ ಚಿಂತನೆಯಲ್ಲಿ ನಿರ್ಧಾರವಿರಬೇಕು. ಜನಾರ್ದನಾಚ ಏಕಾ ರಂಗಲಾಚರಣಿ ನಿಜರಂಗಿ ರಂಗೋನಿ ಮಿಡೋನಿಗೇಲ. ಶ್ರೀ ಏಕನಾಥ ಮಹಾರಾಜರು ತಮ್ಮ ಸದ್ಗುರುಳಾದ ಜನಾರ್ದನ ಸ್ವಾಮಿಗಳ ಚರಣ ಚಿಂತನೆಯಲ್ಲಿ ಮಗ್ನರಾಗಿರುವರು. ನಿಜ ಭಾವದಲ್ಲಿ ಮಗ್ನರಾಗಿ ಹೋಗಿರುವರು. ಮಾನಸೀಚ ಧ್ಯಾನ ಮಾನಸೀಚ ಸ್ನಾನ ಮಾನಸೀಚ ಅರ್ಚನ ಕರುವಾಮಿ. ಮಾನಸೀಚ ಜಪ ಮಾನಸೀಚ ತಪ ಮಾನಸಿ ಪುಣ್ಯ ಪಾಪ ನಾನಿ ಅಮ್ಮ. ಮಾನಸಿ ತೀರ್ಥಯಾತ್ರಾ ಮಾನಸಿ ಅನುಷ್ಠಾನ ಮಾನಸಿ ಧರು ಧ್ಯಾನ ಜನಾರ್ದನ. ಏಕಾ ಜನಾರ್ದನಿ ಮಾನಸಿ ಸಮಾಧಿ ಸಹಜತೆಯೇ ಉಪಾಧಿ ನಿರಸದಿ. ಶ್ರೀ ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ ನಾವು ಮನಸ್ಸಿನಲ್ಲಿಯೇ ಸ್ನಾನ ಮನಸ್ಸಿನಲ್ಲಿಯೇ ಧ್ಯಾನ ಮನಸ್ಸಿನಲ್ಲಿಯೇ ಅರ್ಚನೆ ಮಾಡುತ್ತೇವೆ. ಮನಸ್ಸಿನಲ್ಲಿಯೇ ಜಪ ಮನಸ್ಸಿನಲ್ಲಿಯೇ ತಪ ಮಾಡುವುದಲ್ಲದೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಪುಣ್ಯ ಪಾಪವಿರುವುದಿಲ್ಲ. ಮನಸ್ಸಿನಿಂದಲೇ ತೀರ್ಥಯಾತ್ರೆ ಮನಸ್ಸಿನಲ್ಲಿಯೇ ಅನುಷ್ಠಾನ ಹಾಗೂ ಮನಸ್ಸಿನಿಂದಲೇ ಧ್ಯಾನ ಮಾಡುತ್ತೇವೆ. ಮನಸ್ಸಿನಿಂದಲೇ ಸಮಾಧಿ ಹಚ್ಚುವುದಲ್ಲದೆ ಅದರಿಂದ ನಮ್ಮ ಎಲ್ಲ ಉಪಾಧಿಗಳು ದೂರವಾದವು. ಮಾನಸೀಚ ದೇವ ಮಾನಸೀಚ ಭಕ್ತ ಮಾನಸೀಚ ಅವ್ಯಕ್ತ ದಿಸದಸೆ. ಮಾನಸಿ ಆಸನ ಮಾನಸಿ ಜನಾರ್ದನ ಏಕಾ ಜನಾರ್ದನೇ ಶರಣ ಮಾನಸೀಚ. ಮನಸ್ಸಿನಲ್ಲಿಯೇ ದೇವ ಮನಸ್ಸಿನಲ್ಲಿಯೇ ಭಕ್ತ ಮನಸ್ಸಿನಲ್ಲಿಯೇ ಅವ್ಯಕ್ತ ಗೋಚರಿಸುತ್ತದೆ.
ಮನಸ್ಸಿನಲ್ಲಿಯೇ ಆಸನ, ಮನಸ್ಸಿನಲ್ಲಿಯೇ ಜನಾರ್ದನ ಸ್ವಾಮಿಗೆ ಶರಣು ಹೋಗಿರುವೆ. ನಾಮೀ ಆತುಡಲೆ ಸಾಧನ ಸಾಧಿದೆ ಈಚೆಯೇ. ನಾಮದಲ್ಲಿಯೇ ಭಗವಂತನ ಪ್ರಾಪ್ತಿಯಾಯಿತು. ಆದ್ದರಿಂದ ಇದೊಂದೇ ಸಾಧನೆ ಮಾಡಿದನು. ಕೃಷ್ಣ ಚರಣಿ ಜಡವೇ ಮನ, ಯಾರಾಗಿ ವಾಚೆ ಪಡಲೇ ಮೌನ, ದೃಢಲಾಗಲೇ ಅನುಸಂಧಾನ ಸಹಜ ಸ್ಥಿತಿ ಚಾಲಲಿ. ಶ್ರೀಕೃಷ್ಣನ ಚರಣಗಳಲ್ಲಿ ಮನಸ್ಸು ಸ್ಥಿರವಾಯಿತು. ಅದರಿಂದ ವಾಣಿಯು ಮೌನವಾಯಿತು, ಅನುಸಂಧಾನ ದೃಢವಾಯಿತು ಹಾಗೂ ಸಹಜಾವಸ್ಥೆ ಪ್ರಾಪ್ತವಾಯಿತು. ಜಾಗೃತಿ, ಸ್ವಪ್ನಿ, ಆನಿ, ಸುಷುಪ್ತಿ ಇನ್ನೀ ಅವಸ್ಥಾತ ಹರಿಮಣತ ಮುಕ್ತಿ. ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಮೋಕ್ಷವು ಪ್ರಾಪ್ತವಾಗುತ್ತದೆ. ವಾಯಾದಾವು ದೇವು ನೈ ಏಕ ಕ್ಷಣ ಭಕ್ತಿಚೇ ಲಕ್ಷಣ ದಾನಾವೇಹಿ. ಒಂದು ಕ್ಷಣವನ್ನು ವ್ಯರ್ಥ ಹೋಗಿಕೊಡಬಾರದು. ಇದೇ ಭಕ್ತಿಯ ಲಕ್ಷಣವಾಗಿರುತ್ತದೆ. ಜಾಗೃತಿ, ಸುಷುಪ್ತಿ, ಸ್ವಪ್ನ ಇನ್ನೀ ಅವಸ್ಥಾ ಹೋಯ್ ಭಜನ ತೇಕ ಅಖಂಡ ಅನುಸಂಧಾನ ನಿಜಬೋಧೆ ಪೂರ್ಣ ಠಸಾವೆಯಲ್ಲಿ. ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿ ಭಗವಂತನ ನಾಮಸ್ಮರಣೆ ನಡೆಯಬೇಕು. ಅಖಂಡ ಅನುಸಂಧಾನವಿರಬೇಕು. ನಿಜ ಬೋಧದಿಂದ ಮನಸ್ಸು ತುಂಬಿ ಹೋಗಬೇಕು. ಛೇದೋನಿಯ ಆಳಸಾಶಿ ದೌಡೂನಿಯ ನಿದ್ರೇಸಿ ಆತ್ಮಚಿಂತನ ಅಹರ್ನಿಶಿ ಅವಿಶ್ರಮೇಸಿ ಕರಾವೆ ಸಾಧಾವೆ. ಆಲಸ್ಯವನ್ನು ದೂರಗೊಳಿಸಿ ನಿದ್ರೆಯನ್ನು ಹೋಗಲಾಡಿಸಿ ಹಗಲಿರುಳು ಆತ್ಮಚಿಂತನೆ ಮಾಡಬೇಕು. ಒಂದು ಕ್ಷಣವೂ ಬಿಡದೆ ಸಾಧನೆ ಮಾಡಬೇಕು. ಆಸನಿ ಭೋಜನಿ ಶಯನಿ ಗುರುತೇ ನ ವಿಸಂಬಿ ಮನಿ. ಜಾಗೃತಿ ಅನಿ ಸ್ವಪ್ನಿ ನಿಧಿಧ್ಯಾಸನಿ ಗುರುಕೇಲ. ಕುಳಿತಾಗ, ನಿಂತಾಗ, ಮಲಗಿದಾಗ, ಉಣ್ಣುವಾಗ ಒಂದು ಕ್ಷಣವು ಸದ್ಗುರುಗಳನ್ನು ಮರೆಯಬಾರದು. ಜಾಗೃತ ಸ್ವಪ್ನದಲ್ಲಿ ಸದ್ಗುರುಗಳದೇ ನಿಧಿಧ್ಯಾಸವಿರಬೇಕು. ಕಾಯ ವಾಚ ಮನಸ ಮಾಜೆ ಭಕ್ತಿಚ ಪಡಲ ಠಸ ಭಜತ ನಾಥವೇ ದಿವಸ ನಿಶಾ ಭಕ್ತಿಚಿ ದಶಾಯಾನ. ದೇಹ, ವಾಣಿ ಹಾಗೂ ಮನಸ್ಸಿನಲ್ಲಿ ನನ್ನ ಭಕ್ತಿಯೇ ತುಂಬಿಕೊಂಡಿರಬೇಕು. ನನ್ನನ್ನು ಭಜಿಸುವಾಗ ಹಗಲು ರಾತ್ರಿಗಳ ಸ್ಮರಣೆ ಬರಬಾರದು. ಇದಕ್ಕೆ ಭಕ್ತಿ ಅನ್ನುತ್ತಾರೆ. ತುಜ ವಿಯೋಗಾತ ನ ಭಾವ ಸಂಗ ಅಖಂಡ ನಾಮೆಯಸು ಅನುಸಂಧಾನ ಶರಣ ಏಕಾ ಜನಾರ್ದನ ಕಾಯ ವಾಚ ಮನೆ ದಾನ. ಒಂದು ಕ್ಷಣವೂ ನಿನ್ನ ವಿಯೋಗವಾಗಬಾರದು. ಅಖಂಡವಾಗಿ ನಿನ್ನ ನಾಮದ ಅನುಸಂಧಾನವಿರಬೇಕು. ಶ್ರೀ ಏಕನಾಥ ಮಹಾರಾಜರು ಅನ್ನುವುದೇನೆಂದರೆ, ನಾನು ಕಾಯ ವಾಚ ಮನಸ ನಿನಗೆ ಶರಣು ಬಂದಿರುವೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ ಸಮರ್ಥ. ನಾವು ನಾಮ ತೆಗೆದುಕೊಳ್ಳಬೇಕು. ಅದನ್ನು ನಾವೇ ನಮ್ಮ ಕಿವಿಯಿಂದ ಕೇಳಬೇಕು ಹಾಗೂ ಅದನ್ನು ತೆಗೆದುಕೊಳ್ಳುತ್ತ ಕೊನೆಗೆ ನಮ್ಮನ್ನು ನಾವೇ ಮರೆಯಬೇಕು. ಇದೇ ಆನಂದದ ಮಾರ್ಗವಾಗಿರುತ್ತದೆ. ಜಾನು ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಮ್ಮ ಸ್ವಾಧ್ಯಾಯವು ನಿಜವಾಗಿಯೂ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈ ಸ್ವಾಧ್ಯಾಯದ ಮೂಲಕ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅನ್ನುವುದೇ ಇದರೊಳಗಿನ ಒಂದು ಮರ್ಮ. ಆದ್ದರಿಂದ ನಾವೆಲ್ಲರೂ ಬಹಳಷ್ಟು ನಾಮಸ್ಮರಣೆ ಮಾಡಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ನಾನು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನು ಅಂದರೆ, ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಡುವ ಜೊತೆಗೆ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುನಂದವಾಗಿರ್ತಕ್ಕಂಥ ನಿಷ್ಠೆಯನ್ನು ದಯಪಾಲಿಸಿ ಎಂದು ಪ್ರಾರ್ಥನೆ ಮಾಡ್ತಾ, ಹಿಂದಿನ ಸ್ವಾಧ್ಯಾಯವನ್ನು ಸಮಾರೋಪ ಮಾಡುವ ಮೊದಲು ನಾವು ಪ್ರತಿದಿನದಂತೆ 5 ಮಾಲೆ ಭಗವಂತನ ನಾಮಸ್ಮರಣೆ ಮಾಡಿ ಸ್ವಾಧ್ಯಾಯವನ್ನು ಸಮಾರೋಪ